ಮೈಸೂರಿನವರೇ ಸರ್, ನೀವು ಮೈಸೂರಿನವರೇ, ಹಾಗಾಗಿ ಮೈಸೂರಿನಿಂದಲೇ ಈ ರೀತಿಯಾದ ದೀರ್ಘಾವಧಿಯ ಸಿಎಂ ಅಂತ ಹೇಳಿ ಒಂದು ದಾಖಲೆ ಉಳ್ಕೊಂಡಿರೋದು ಸರ್. ಮೈಸೂರಿಗೆ ಅವರು ಮೈಸೂರಿನವರು, ನಾನು ಮೈಸೂರಿನವರು. ಆದ್ರೆ ಕಾಲ ಬೇರೆ ಬೇರೆ, ಕಾಲಘಟ್ಟ ಇದೆಯಲ್ಲ. ಅವರಿದ್ದಂತ ಕಾಲ 72ರಿಂದ 80ರವರೆಗೆ ಇದ್ರು ಅವರು. ನಾನು 2 ಟರ್ಮ್ ಇದ್ದೀನಿ, 83ರಿಂದ ಅಲ್ಲ 2013ರಿಂದ 18ರವರೆಗೆ, ಮತ್ತೆ 2023ರಿಂದ ಇಲ್ಲಿವರೆಗೆ ಇದ್ದೀನಿ. ಮುಂದೆ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ನೋಡ್ಕೊಂಡು. ಪ್ರಬಲ ಜಾತಿಗಳ ನಡುವಿನ ಇಷ್ಟೊಂದು ಪೈಪೋಟಿ ನಡುವೆ ಕುರುಬ ಸಮುದಾಯದಿಂದ ಬಂದ್ಬಿಟ್ಟು ಈ ಲೆವೆಲ್ ಜನರ ಆಶೀರ್ವಾದ ಅಂತ ಹೇಳಿದ್ನಲ್ಲ. ಸರ್, ಈಗ ರಾಜಕಾರಣದ ಪ್ರಮುಖ ಘಟ್ಟದಲ್ಲಿದ್ದೀರಿ, ಜನಕ್ಕೆ ನಾನು ಇನ್ನೂ ಮಾಡಬೇಕು ಇಂಥದ್ದೊಂದು ಪ್ರಮುಖವಾದ ವಿಚಾರಗಳನ್ನ ಇಟ್ಕೊಂಡಿದ್ದೀವಿ. ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ. ಅಸಮಾನತೆ ಹೋಗೋವರೆಗೂ ನಾವು ಸಾಮಾನ್ಯ ಎಲ್ರಿಗೂ ನ್ಯಾಯ ಸಿಕ್ಕವರೆಗೂ ಹೋರಾಟ ಮಾಡ್ತಲೇ ಇರ್ತೀವಿ, ಮತ್ತೆ ನಾವು ಜನಗಳ ಕೆಲಸ ಮಾಡ್ತಲೇ ಇರ್ತೀವಿ. ಸಾಕಷ್ಟು ಪ್ರೋಗ್ರಾಮ್ ಕೊಟ್ಟಿದ್ರಲ್ಲ ಸರ್, ಈಗ ನಾನು ಇನ್ನು ಜನಕ್ಕೆ ಈ ತರದ್ದು ವಿಶೇಷ ಮೈಸೂರಿಗೆ ಅಥವಾ ರಾಜ್ಯಕ್ಕೆ ಈ ಬಾರಿ ಬಜೆಟ್ ನಲ್ಲಿ ಬಂದ್ಮೇಲೆ ನೋಡಿ. ರಾಜ್ಯಕ್ಕೆ ಬಳ್ಳಾರಿಯ ವಿಚಾರದಲ್ಲಿ ಈಗ ಏನೋ ಪ್ರತ್ಯೇಕ ತನಿಖೆಯ ವಿಚಾರದಲ್ಲಿ ತೀರ್ಮಾನ ಆಗ್ತದೆ. ನಾನು ಇವ್ರ ಜೊತೆ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡ್ತೇನೆ, ಗೊತ್ತಿಲ್ಲ ನನಗೆ. ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಇನ್ವೆಸ್ಟಿಗೇಷನ್ ನಡೆದು ಈಗ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಇನ್ವೆಸ್ಟಿಗೇಷನ್ ಮಾಡ್ಲಿ. ಕುಮಾರಸ್ವಾಮಿ ಅವರು ನಿನ್ನೆ ಯಾಕೆ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು, ಏನ್ ಇದರಿಂದ ಉದ್ದೇಶ, ಇದೆಲ್ಲ ದುರುದ್ದೇಶ ಇದೆ ಅನ್ನುವಂಥ ಆರೋಪಗಳನ್ನ ಮಾಡಿದ್ದಾರೆ. ಯಾವಾಗಲೂ JDSನವರು ಬಿಜೆಪಿಯವರು ಕಾನೂನು ರೀತಿ ಮಾತಾಡಲ್ಲ, ಅವ್ರು ರಾಜಕೀಯವಾಗಿ ಮಾತಾಡಲ್ಲ. ಅವ್ರು ರಾಜಕೀಯವಾಗಿ ಹೇಳಿದ್ದಾರೆ, ನೋಡೋಣ. ವೇಣುಗೋಪಾಲು ಇದರಿಂದ ವಯನಾಡಿಂದ ಈ ಕಡೆ ಬಂದು ಬೆಂಗಳೂರಿಗೆ ಹೋದ್ರು, ಬೆಂಗಳೂರಿಂದ ಡೆಲ್ಲಿಗೆ ಹೋದ್ರು. ಹಾಗೆ ಮೈಸೂರು ಬಂದ್ರಲ್ಲ, ಭೇಟಿ ಮಾಡೋಣ ಅಂತ ಮಾಡಿದ್ದೆ. ಮಾತಾಡ್ತೀರಾ ಸರ್ ಡೆಲ್ಲಿಲಿ? ನೋಡೋಣ, ಅವ್ರು ಕರೀಲಿ, ಮಾತಾಡ್ತಾರೆ. ಸರ್, ಈಗ ಗೋಗದಿ ಪಟ್ಟಣ ಪಂಚಾಯತ್ ಒಂದು ಹುಡುಗ ಕೆಲಸ ಮಾಡ್ತೇವೆ ಸರ್. ಕೇರ್ಗಳ್ಳಿಯಲ್ಲಿ ಕಲುಷಿತ ನೀರು ಸೇವನೆ ಮಾಡಿ ಒಂದು ಹುಡುಗ ಸತ್ತೋಯ್ತು. ಅದಕ್ಕೆ ನೀವು ಕೆಲಸ ಕೊಡ್ತೀನಿ ಅಂತ ಹೇಳಿ ಟ್ವೀಟ್ ಮಾಡಿ ರಿಲೀವ್ ಮಾಡಬೇಕು ಅಂತ ಏನೋ ಇದಾಗ್ತಿದೆ. ಹುಡುಗ ಸರ್, ಗಮನಕ್ಕೆ ತರ್ತಾ ಇದೀವಿ ವಿಚಾರ. ನೋಡೋಣ, ನಾನು ವಿಚಾರ ಮಾಡ್ತೀನಿ. ಮುದ್ದುಂಡಿಯವರು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.